ಒಂಜಿ ಏತ ಸಾಕು ಬತ್ತೀನಿ ಈಗ ಓಕೆ ಓಕೆ ನಿಂಬೆ ನಾವಿಲ್ಲಿ ಬೈದು ಕೊಡ್ತಾರೆ ಓಡು ನಾವಿಲ್ಲಿ ನೀರು ಮಿಕ್ಸ್ ಮಾಡ್ದ ನೀರು ಪಾಡ್ದೆ ಕಾಯಿ ಅದನ್ನು ಇದ್ರ ಚಿಪ್ಸ್ ಮಾಡ್ತೇವೆ ಚಿಪ್ಸ್ ನೇಂದ್ರದೆ ಅದು ನೇಂದ್ರಕಾಯಿಯ ಚಿಪ್ಸ್ ಮಾಡುವ ಮಾತ್ರ ರೆಡಿ ಮಾಡ್ತಿರ್ತೆ ಹಾಂ ಐಕ್ ಮಂಜಲ್ದ ಪೊಡಿ ಉಪ್ಪು ಆಡ್ತು ಚೂರು ರೆಡಿ ಮಾಡ್ತಿದ್ದೆ ತೆಂಗಿನ ಎಣ್ಣೆಯಲ್ಲಿ ಮಾಡಬೇಕಿದು ಸಿಪ್ಪೆ ತೆಗೆದಿಟ್ಟಿದ್ದೇನೆ ಇದು ಫ್ರೈ ಆಗೋದು ಸ್ವಲ್ಪ ಅರಿಶಿನ ಪೌಡ್ರ್ ಮತ್ತು ಉಪ್ಪು ನೀರು ಮಿಕ್ಸ್ ಮಾಡಿದ್ದು ಹಾಕಬೇಕು ವಾವ್ ಇನ್ನು ಬಾಳೆಕಾಯಿ ಚಿಪ್ಸ್ ರೆಡಿಯಾಗಿದೆ ಸೂಪರ್ ಆಗಿದೆ ಫಸ್ಟ್ ಟೈಮ್ ಮಾಡಿದೆ ತುಂಬ ಈಸಿ ಇದು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಬಾಳೆಕಾಯಿ ಕಟ್ ಮಾಡೋದು ಸ್ಲೈಸ್ ಆಗಿ ಇದರಲ್ಲಿ ಕಟ್ ಮಾಡೋದು ಎಣ್ಣೆಗೆ ಹಾಕೋದು ಉಪ್ಪು ನೀರು ಮತ್ತು ಅರಿಶಿನ ಪೌಡ್ರು ಸ್ವಲ್ಪ ಬೌಲಲ್ಲಿ ಹಾಕಿ ಕಲಸಿಡಬೇಕು ಎಣ್ಣೆಗೆ ಹಾಕಿ ಇದ್ದರೆ ಸಾಕು ರೆಡಿ ನಾನು 6 ಬಾಳೆಹಣ್ಣು ತಂದಿದ್ರು 6 ನೇಂದ್ರಕಾಯಿ ಬಾಳೆಹಣ್ಣು ತಂದಿದ್ರು ಅದರಲ್ಲಿ 3 ಮಾಡಿದೆ ಇನ್ನು 3 ಬಾಕಿ ಉಂಟು ಅದು ನನಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕುಂಟು ಬಂದು ಆಮೇಲೆ ಮಾಡುವ ಅಂತ ಇವಾಗ ಚಹಾ ಕುಡಿಲಿಕ್ಕೆ ಇಷ್ಟು ಸಾಕು ಇದರಲ್ಲಿ ನಾನು ತುಂಬ ತಿಂದಿದ್ದೇನೆ ಮಾಡುವಾಗ ಎಡೆಡೆಗೆ ಟೇಸ್ಟ್ ತಿಂದು ಒಂದು ಕಾಲು ಭಾಗದಷ್ಟು ನಾನು ತಿಂದು ಖಾಲಿ ಮಾಡಿದ್ದೇನೆ ಮಕ್ಕಳು ಸ್ಕೂಲಿಂದ ಬರಲಿಕ್ಕಾಯ್ತು ಆಮೇಲೆ ಅವರಿಗೆ ಚಹಾ ಕೊಟ್ಟು ಸ್ವಲ್ಪ ಹೊರಗಡೆ ಹೋಗಬೇಕು ಮೂಗು ತುರಿಸೋದಲ್ಲದೆ ಕೋಲ್ಡ್ ಆಗೋದಿಲ್ಲ ನನಗೆ ನಾ ಟಿಫಿನ್ ಬ್ಯಾಗ್ ಏನಾ ಉಳ್ಳಾಗಡ್ಡಿ ಹೊಡಕೊಂಡದು ಮೊಬೈಲ್ ಕೊರೋ ಮಿಸ್ ಖುಷಿ ಮೊಬೈಲ್ ನೋಡ್ತಾ ಇದ್ದಾಳೆ ಖುಷಿಯ ಮಿಸ್ ನೋಡ್ತಾ ಇದ್ರೆ ಖುಷಿ ಮೊಬೈಲ್ ನೋಡ್ತಾ ಇದ್ದಾಳೆ ಸ್ಕೂಲಿಂದ ಬಂದ ಕೂಡಲೇ ಮೊಬೈಲ್ ನೋಡೋದು ಇನ್ನು ಚಿಪ್ಸ್ ತುಂಬ ಇಷ್ಟ ಆಗಿದೆ ಅಂತೆ ಮಕ್ಕಳಿಗೆಲ್ಲ ಯಾವ ಸುಳ್ಳು ಅದರ ನೀವು ನಾ ಅದೆತ್ತಿಲ್ಲ ಚಂದೈತಾ ಹಾಂ ಅದಿಲ್ಲ ಬೇಕರು ಇವತ್ತು ಶುಕ್ರವಾರ ಹಾಗೆ ಒಂದು ಮಕ್ಕಳನ್ನು ಕರ್ಕೊಂಡು ಸಂತೆಗೆ ಹೋಗುವಂತ ನನಗೊಂದು ಹೊಸ್ತಾಗಬೇಕು ನೋಡ್ಬೇಕು ಉಂಟಾ ಅಂತ ನನಗೆ ಒಂದು ಹೊಸ್ತಾಗಬೇಕು ಕಾರು ಬಸ್ ಸ್ಟ್ಯಾಂಡ್ ಅಂತಾಗ ಇವತ್ತೊಂದು ಮಳೆ ಬಂತು ಹಾಗೆ ಖುಷಿ ಆಯಿತು ನನಗೆ ಇವತ್ತು ನಿನ್ನೆ ನೈಟಿಂದ ಸ್ಟಾರ್ಟ್ ಆಗಿದೆ ಮಳೆ ಇವತ್ತು ಫುಲ್ಲು ಮಳೆ ನೀನೇ ಅಣ್ಣಯ್ಯ ಹಾಂ ದಾದ ಒಂದು ಕಾರ್ ಕರೆಕ್ಟ್ ದಿಕ್ಕು ಅರ್ಧ ಕಾರ್ ದಿಕ್ಕು ದಂಚ ದಿಕ್ಕಿರ ಬಲ್ಲಿ ಅರ್ಧ ಕಾರ್ನು ಮುಖ ಎದುರು ಚಂಡಿ ಮತ್ತು ಪಿರವು ಚಂಡಿ ಫುಲ್ ಚಂಡಿ ಅವಳು ಅವಳಾಯ್ತು ಸಾಯಿಬಾಬನ್ ಲಾಕೆಟ್ ಉಂಟು ತೊಂಡ್ಲೆಪ್ಪು ಆ ಕಂಡಿಟ್ಟು ಕನ ಆ ಕಂಡಿಟ್ಟು ಸಾಯಿಬಾಬನ ಒಂದು ಲಾಕೆಟ್ ಉಂಟು ಕನ ಕನ ಚಮ್ಮ ಮೂಗು ತುರಿಸುವುದಲ್ಲದೆ ಕೋಲ್ಡ್ ಆಗೋದಿಲ್ಲ ನನಗೆ ಕೋಲ್ಡ್ ಆಗದೆ ವರ್ಷವೇ ಆಗಿ ಹೋಯ್ತು 1 ವರ್ಷ ಜಾಸ್ತಿ ಆಯ್ತು ಕೋಲ್ಡ್ ಆಗದಿದ್ರೆ ಅದರ ಒಂದು ಪ್ರಾಬ್ಲಮ್ ಉಂಟಲ್ಲ ಅದು ಯಾರಿಗೆಲ್ಲ ಆಗ್ತದೆ ಅವರಿಗೆ ಮಾತ್ರ ಗೊತ್ತಿರ್ಬೋದು ತಲೆ ಭಾರ ಆಗೋದು ಇಲ್ಲೆಲ್ಲ ನೋವು ಆಗ್ತದೆ ಈ ಸೈಡ್ ಎಲ್ಲ ಇವಾಗ ಇದು ತರಬೇಕು ಯಾವುದು ಗೊತ್ತುಂಟಾ ನೀಲಗಿರಿದ ಪೊಡಿಯ ಖುಷಿಯು ಅದು ಅಕ್ಷಿ ಬರ್ತದಲ್ವಾ ಮೂಗಿನ ಹತ್ರ ಇಡುವಾಗ ಅದು ಹಾಕಿ ಅದ್ರ ಕೋಲ್ಡ್ ಆಗ್ತದೆ ನೋಡ್ಬೇಕು ನನಗೆ ಕೋಲ್ಡ್ ಆಗದಿದ್ರೆ ಆಗೋದಿಲ್ಲ ಮೆಡಿಕಲ್ ಬೋರ್ಡ್ ನೆನ್ಪಣ್ಪ ಖುಷಿ ಅವು ನೀಲಗಿರಿದ ಪೊಡಿಯತೆವು ಮಳೆ ಬರ್ತಾ ಉಂಟು ಜೋರು
ದೆಪ್ಪು 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 ಮಾರೆ ಚಂಡಿ ಒಂದುಳ್ಳೆ. ನಾನೊಂದು ಇಡ್ಲಿ ಕುಕ್ಕರ್ ತೆಗೆದು ಬಂದೆ, ವೀಡಿಯೋಸ್ ಮಾಡ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಮಳೆ ಬರ್ತಾ ಉಂಟು. ಹಾಗೆ ಗಾಡಿ ಒಂದು ಕಡೆ ನಿಲ್ಲಿಸಿದ್ರು, ಮತ್ತು ನಾನು ಮಳೆಗೆ ಆ ಕಡೆ ಹೋಗಿ ಬಂದದ್ದು. ಗಣೇಶ್ ಎಂಟರ್ಪ್ರೈಸ್ ಮೂಡುಬಿದ್ರೆಯಲ್ಲಿ ಅಂಗಡಿಯಿಂದ ತೆಗೆದದ್ದು, ಒಳ್ಳೇದುಂಟು. ಮನೆಗೆ ಹೋಗಿ ತೋರಿಸ್ತೇನೆ ನಾನು. ಆನ್ಲೈನಲ್ಲಿ ತುಂಬ ಸಲ 2-3 ಸಲ ನಾನು ಬುಕ್ ಮಾಡಿದ್ದುಂಟಲ್ಲ, ರಿಜೆಕ್ಟ್ ಆಯಿತು. ಮತ್ತು ನನಗಾಯ್ತು ಇನ್ನು ಕಾದು ಪ್ರಯೋಜನ ಇಲ್ಲ ಅಂತ, ರೇಟ್ ಏನು ನನಗೆ ಜಾಸ್ತಿ ಅಂತ ಅನಿಸ್ಲಿಲ್ಲ, ತೆಗ್ದೆ ನಾನು. ಓ ಸ್ಕಿನ್ ಡಾಕ್ಟ್ರಾ? ಸ್ಕಿನ್ ಡಾಕ್ಟರ್ ಹೋಳು ಹೋಪಾರ ಮಳೆ ಜೋರು ಬಂತು. ಇಡ್ಲಿ ಕುಕ್ಕರ್ ಒಂದು ತೆಗ್ದಾಯ್ತು. ತುಂಬ ದಿವಸದಿಂದ ಇಡ್ಲಿ ಕುಕ್ಕರ್ ಒಂದು ಒದ್ದಾಡ್ತಾ ಇದ್ದೆ ನಾನು. ಇಡ್ಲಿ ಕುಕ್ಕರ್ ಐಟು ಸ್ಟೀಮರ್ ಉಂಡಿ, ಸ್ಟೀಮ್ ಮಾಡ್ಪೇರ್ಲ ಅವನು ಪುಂಡಿ ಪುಂಡಿ ಮಾಡ್ಪೇರ ಅವನು ಪುಂಡಿ ಪುಂಡಿ. ಇವರಿಗೆ ಶೀತ ಬರುವುದಿಲ್ಲಂತೆ, ಹಾಗಾಗಿ ನೀಲಗಿರಿ ಆಗ್ತಾ ಇದ್ದಾರೆ. ನನಗೆ ಹಾಗೆ ಬರುವುದಿಲ್ಲ. ಒಂಜಿ 8 ವರ್ಷ ಆಗ್ಬೇಕಾಗ್ತೀನಿ ಸೀತ. कुछ भी नहीं होता है, बाले को कुछ भी नहीं होता है। आज कुछ तो होता है तुझे। और पूछा इधर वाला ನಾನು ತೆಗ್ದ ಇಡ್ಲಿ ಕುಕ್ಕರ್ ನೋಡಿ, ಇದುವೆಯಾ? ನನ್ನ ಹತ್ರ ಮೊದಲಿತ್ತು ನೋಡಿ, ಇದೇ ಟೈಪ್ ಇದು, ಅದೇ ಟೈಪ್ ಇದು ತೆಗೆದೆ. ಆದರೆ ಅದಕ್ಕಿಂತ ದೊಡ್ಡದು ತೆಗೆದಿದ್ದೇನೆ ಈ ಸಲ. ಇದರಲ್ಲಿ 4 ತಟ್ಟುಂಟು, 4. ಕ್ವಾಲಿಟಿ ಸೂಪರ್. ಅಂಗಡಿಯಿಂದ ತೆಗೆದ್ರೆ ಕ್ವಾಲಿಟಿ ತುಂಬ ಒಳ್ಳೆದಿರ್ತದೆ. 4 ಉಂಟು. ಒಮ್ಮೆ ಮಾಡುವಾಗ 24 ಇಡ್ಲಿ ಆಗ್ತದೆ. ನನ್ನ ಡ್ರೆಸ್ಸಿನ ಕಲರ್ ಅದಕ್ಕೆ ಹೊಡಿತಾ ಉಂಟು. 24 ಇಡ್ಲಿ ಆಗ್ತದೆ. ಹಾಗೆ ಒಟ್ಟಿಗೆ ಸ್ಟೀಮರ್ ಕೂಡ ಉಂಟು ನೋಡಿ. ಇದು ನಮಗೆ ಪುಂಡಿ ಮಾಡ್ಬೋದು, ಗಟ್ಟಿ ಮಾಡ್ಬೋದು, ಏನಾದರೂ ಮಾಡ್ಬೋದು. ತುಂಬ ಇಷ್ಟ ಆಯಿತು ನನಗೆ. ನನ್ನ ಹತ್ರ ಫಸ್ಟಿಗೆ ಇದ್ದದ್ದು ಇದೇ ಥರದ್ದು, ಮಾತ್ರ ಅದರಲ್ಲಿ 14 ಇಡ್ಲಿ ಆಗ್ತಾ ಇದ್ದದ್ದು. ಈ ಥರ ಎರಡೇ ಇದ್ದದ್ದು ಅದರಲ್ಲಿ. ಅದು ಏನಾಯಿತು ಅಂತ ಹೇಳಿದರೆ ಹಾಳಾಗಿ ಹೋಯಿತು. ಹಾಗೆ ತುಂಬ ಸಮಯ ಆಯಿತು. ಇಡ್ಲಿ ಕುಕ್ಕರ್ ತೆಗಿಬೇಕು. ಆನ್ಲೈನಲ್ಲಿ 2 ಸಲ ಬುಕ್ ಮಾಡಿದೆ, 2 ಸಲ ಕೂಡ ರಿಜೆಕ್ಟ್ ಆಯಿತು. ಅದು ಮಾತ್ರ ಇಷ್ಟು ಒಳ್ಳೆಯದಿಲ್ಲ ಆಯಿತು. ಇದು ಮಾತ್ರ ತುಂಬ ಒಳ್ಳೆಯದುಂಟು. ಒಂದು 2 4. ಹೇಗುಂಟು ಇಡ್ಲಿ ಕುಕ್ಕರ್? ಕಮೆಂಟ್ ಮಾಡಿ. ಡೈಮಂಡ್ ನೋಡಿ, ಇದರ ರೇಟ್ ನೋಡಿ, ಇದರಲ್ಲಿ ಉಂಟು. ಡಿಸ್ಕೌಂಟ್ ಮಾಡಿದ್ದಾರೆ ನನಗೆ, 200 ರೂಪೀಸ್ ಡಿಸ್ಕೌಂಟ್ ಮಾಡಿದ್ದಾರೆ. ಕೆಲಸ ಎಲ್ಲ ಆದ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಗಂಟೆ 10:30 ಆಯಿತು. ನಾನು ಇಡ್ಲಿ ಕುಕ್ಕರ್ ತಂದೆಲ್ಲ, ಇಡ್ಲಿ ಕುಕ್ಕರ್ ತಂದ ಕೂಡಲೇ ನನಗಾಯಿತು ನಾಳೆ ಇಡ್ಲಿ ಮಾಡುವ ಅಂತ. ಹಾಗೆ ನಾನು ಬಂದ ಕೂಡಲೇ ಏನು ಮಾಡಿದೆ ಅಂತ ಹೇಳಿದರೆ, ಬಂದ ಕೂಡಲೇ ಅಕ್ಕಿ ನೆನೆಸ್ಲಿಕ್ಕೆ ಹಾಕಿದೆ.
ಇವಾಗ ಇಡ್ಲಿ ಕುಕ್ಕರೆಲ್ಲ ತೊಳೆದಿಟ್ಟೆ, ನಾನು ಇಡ್ಲಿ ಮಾಡುವ ಅಂತ. ನನಗೆ ಹಾಗೆ ಏನಾದರೂ ಒಂದು ಹೊಸ ವಸ್ತು ಬಂದರೆ ಅದನ್ನು ಅವಾಗಲೇ ಯೂಸ್ ಮಾಡಬೇಕು, ಆ ಥರ ಒಂದು ಸ್ವಭಾವ ನನಗೆ. ನನ್ನ ಸ್ವಭಾವದವರು ಯಾರಾದರೂ ಇದ್ದೀರಾ? ಹಾಗೆ ನಿದ್ದೆ ಬರೋದಿಲ್ಲ, ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡುವಂತಾಯಿತು ನನಗೆ. ನನಗೆ ಉಂಟಲ್ವಾ, ಮಲಗಿದ ಕೂಡಲೇ ನಿದ್ದೆ ಬರೋದಿಲ್ಲ. ಮಲಗಿದ ಕೂಡಲೇ ನಿದ್ದೆ ಬರದಿದ್ದರೆ ತಲೆಯಲ್ಲಿ ಏನಾದರೂ ಒಂದು ಆಲೋಚನೆ ಬರ್ತಾ ಇರ್ತದೆ ತಲೆಯಲ್ಲಿ. ಅದಕ್ಕೋಸ್ಕರ ನಿದ್ದೆ ಬರುವಾಗ ಹೋಗಿ ಮಲಗಬೇಕು, ಅವಾಗ ಈ ಆಲೋಚನೆಗಳೆಲ್ಲ ಬರೋದಿಲ್ಲ. ಏನು ಆಲೋಚನೆ ಮಾಡ್ತೇನೆ ಅಂತ ನನಗೆ ಗೊತ್ತಿರೋದಿಲ್ಲ, ಅಂತ ಏನಾದರೂ ಮೈಂಡ್ ವರ್ಕ್ ಆಗ್ತಾ ಇರ್ತದೆ. ಇವಾಗಷ್ಟೇ ನಾನೊಂದು ನ್ಯೂಸ್ ಕೂಡ ನೋಡಿದೆ, ಇವಾಗಲ್ಲ ಬೆಳಿಗ್ಗೆವೇ ನೋಡಿದೆ ನಾನು. BC ರೋಡ್ ಬಂಟ್ವಾಳದಲ್ಲಿ ಒಂದು ಕೊಲೆ ಆಯಿತಲ್ವ, ಎಲ್ಲರಿಗೂ ಕೂಡ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಈ ಕಡೆ ಇರುವವರಿಗೆಲ್ಲ ಗೊತ್ತಿರ್ಬೋದು. ಒಬ್ಬ ಯುವಕ ಒಂದು ಹುಡುಗಿಯನ್ನು ಬಸ್ ಸ್ಟ್ಯಾಂಡಲ್ಲಿ ಏನೋ ಕೊಲ್ತಾನೆ ಅಲ್ವಾ, ಕತ್ತಿಯಲ್ಲಿ ಇದ್ದು ಕೊಲ್ತಾನೆ. ನನಗೆ ಅದು ನೋಡಿಲ್ವ ತುಂಬ ಒಂಥರ ಬೇಸರ ಆಯಿತು. ಮನೆಯವರಿಗೆ ಯಾವ ಥರ ಆಗಿರ್ಬೋದಲ್ಲ, ನಮಗೆ ಬೇಸರ ಆಗೋದಿದ್ದರೆ ಆ ಮನೆಯವರಿಗೆ ಎಷ್ಟು ಸಂಕಟ ಆಗಿರ್ಬೋದು. ಈ ಥರ ಮನಸ್ಸು ಯಾಕೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಪಾಪ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿರ್ಬೋದಲ್ವ. ಒಂದು ಮಕ್ಕಳನ್ನು ನಮಗೆ ಸಾಕುವಾಗ ಇವಾಗ ಗೊತ್ತಾಗ್ತದಲ್ವ, ಒಂದು ಮಕ್ಕಳು ದೊಡ್ಡದಾಗಬೇಕಿದ್ರೆ ಎಷ್ಟು ಕಷ್ಟ ಉಂಟು ಅಂತ. ಅಂಥದ್ರಲ್ಲಿ ಇವನಿಗೆ ಈಸಿಯಾಗಿ 1 ಮಿನಿಟ್ ಸಾಕಾಯಿತು ಕೊಲ್ಲಿಕ್ಕೆ. ನಾನು ಹೇಳೋದು ಅಂಥ ಒಂದು ಮನಸ್ಸು ಯಾವ ಥರ ಬರ್ತದೆ ಅಂತ. ಇವಾಗ ಕೊಂದವನು ಅವನು ಕೂಡ ಒಂದು ತಾಯಿ ಹೊಟ್ಟೆಯಿಂದ ಬಂದಿರ್ತಾನಲ್ವ, ಅವನಿಗೆ ಆ ಥರ ಒಂದು ಮನಸ್ಸು ಹೇಗೆ ಬರ್ತದೆ ಅಂತ ನನಗೆ ಗೊತ್ತಾಗಲಿಲ್ಲ. ಅವನು ಬೆಳೆದ ಒಂದು ರೀತಿ ಸರಿ ಇಲ್ಲ, ನಾನು ಅಷ್ಟೇ ಹೇಳೋದು. ಒಳ್ಳೆ ಸಂಸ್ಕಾರದಿಂದ ನಮ್ಮ ಮಕ್ಕಳನ್ನು ಬೆಳೆಸಿದ್ರೆ ಉಂಟಲ್ಲ, ಆ ಥರ ಮಾಡಲಿಕ್ಕೆ ಖಂಡಿತ ಮನಸ್ಸು ಬರಲಿಕ್ಕಿಲ್ಲ ಒಂದು ಬೇರೆಯವರ ಮಕ್ಕಳನ್ನು ಆ ಥರ ಮಾಡಲಿಕ್ಕೆ ಅಲ್ವಾ. ಹೇಗೆ ಧೈರ್ಯ ಬರ್ತದಲ್ವ ಬೇರೆಯವರು ಸಾಕಿದ ಮಕ್ಕಳನ್ನು ಆ ಥರ ಮಾಡಲಿಕ್ಕೆ. ಇನ್ನಿನ್ನು ಹೆಣ್ಣು ಮಕ್ಕಳು ಅಷ್ಟು ಕೇರ್ ಆಗಿ ನೋಡಬೇಕಾದ ಒಂದು ಪರಿಸ್ಥಿತಿ. ನನಗೆ ಕೂಡ ಒಂದು ಹೆಣ್ಣು ಮಗಳಿದ್ದಾಳೆ, ಹಾಗಾಗಿ ತುಂಬ ಒಂಥರ ಬೇಸರ ಕೂಡ ಆಯಿತು, ಟೆನ್ಷನ್ ಕೂಡ ಆಯಿತು. ಏನು ಹೇಳೋದು, ಈ ಥರದೇ ನ್ಯೂಸ್ ಅಲ್ವಾ. ಇಲ್ಲದಿದ್ದರೆ ಚಿಕ್ಕ ಮಕ್ಕಳನ್ನು ಅತ್ಯಾಚಾರ ಮಾಡೋದು, ಚಿಕ್ಕ 3 ವರ್ಷದ್ದು 4 ವರ್ಷದ್ದು ಏನು ಗೊತ್ತಿಲ್ಲದಂತಹ ಮಕ್ಕಳಿಗೆ ಸಮಾಜ ಯಾವ ಥರ ಆಯಿತು ಅಂತ ಹೇಳಿದರೆ ಅದಕ್ಕೆ ಈ ಥರ ಎಲ್ಲ ಆಗೋದು. ಮಳೆ ಬರುವ ಟೈಮಲ್ಲಿ ಕರೆಕ್ಟಾಗಿ ಮಳೆ ಬರೋದಿಲ್ಲ, ಇದೆಲ್ಲ ನೋಡಿ ಪ್ರಕೃತಿಗೆ ಕೂಡ ಸಾಕಾಗಿ ಹೋಗಿದೆ. ನಾವು ಕೇವಲ ಉಂಟಲ್ಲ ಹೆಣ್ಣು ಮಕ್ಕಳಿಗೆ ಮಾತ್ರ ಸಂಸ್ಕಾರ ಕಲಿಸಿದರೆ ಸಾಕಾಗೋದಿಲ್ಲ. ನಮ್ಮ ಗಂಡು ಮಕ್ಕಳಿಗೆ ಕೂಡ ಸಂಸ್ಕಾರ ಕಲಿಸಬೇಕು. ಹೆಣ್ಣು ಮಕ್ಕಳ ಜೊತೆ ಯಾವ ಥರ ಇರಬೇಕು, ಬೇರೆ ಹೆಣ್ಣು ಮಕ್ಕಳ ಜೊತೆ ಯಾವ ಥರ ಮಾತಾಡಬೇಕು, ಯಾವ ಥರ ನಡಿಬೇಕು ಅಂತ ನಾವು ತಾಯಿಯಾಗಿ ನಾವು ಹೇಳಿಕೊಡ್ಬೇಕಲ್ಲ. ಅದು ನಮ್ಮ ತಪ್ಪು, ನಾವು ಹೇಳಿಕೊಡದಿದ್ದರೆ. ಆ ಥರ ಹೇಳಿಕೊಡದ ಕಾರಣ ನೋಡಿ ಈ ಥರ ಎಲ್ಲ ಆಗೋದು ನೋಡಿ. ಇಲ್ಲದಿದ್ದರೆ ಪ್ರೀತಿ ಎಷ್ಟೋ ಜನ ಮಾಡಿರ್ತಾರಲ್ವ, ಪ್ರೀತಿ ಮಾಡಿದ ಕೂಡಲೇ ಒಬ್ಬಳು ಸಿಗಲಿಲ್ಲ ಅಂತ ಹೋಗಿ ಅವಳನ್ನು ಕೊಲ್ತಿದ್ರೆ ಈ ಸಮಾಜದಲ್ಲಿ ಯಾರು ಕೂಡ ಬದುಕಲಿಕ್ಕಿಲ್ಲ ಆಯ್ತಲ್ವಾ. ಹಾಗೆ ನಮ್ಮ ಹಣೆಯಲ್ಲಿ ಬರ್ದದೇ ಸಿಗೋದಲ್ವ. ಪ್ರೀತಿ ಮಾಡಿದ ಕೂಡಲೇ ಎಲ್ಲರೂ ನಮಗೆ ನಾವು ಪ್ರೀತಿ ಮಾಡಿದವರೇ ಸಿಗಬೇಕು ಅಂತ ಇಲ್ಲ, ಹೋಗಿ ಕೊಲ್ಲುವುದಲ್ಲ. ಈಗ ನೋಡಿ ಅವನ ಲೈಫು ಸಹ ಹಾಳಾಯಿತು, ಅವಳು ಪಾಪ ಹೋದ್ಲು, ಅವರ ಮನೆಯವರಿಗೆ ಸಿಗದಾಗೆ ಹೋದ್ಲು. ಇನ್ನು ಅವನು ಬದುಕೇನಾದರೂ ಪ್ರಯೋಜನ ಉಂಟು? ಏನು ಪ್ರಯೋಜನ ಇಲ್ಲ, ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳೋದಕ್ಕೆ ನೋಡಿ. ಈ ಥರ ಎಲ್ಲ ಆಗುವಾಗ ನಾನು ಅಂದ್ಕೊಳ್ಳೋದು, ಇವರೆಲ್ಲ ನಿಜವಾಗ್ಲೂ ತಾಯಿಯ ಗರ್ಭದಿಂದವೇ ಹೊರಗೆ ಬಂದಂತಹ ವ್ಯಕ್ತಿಗಳಾದ. ಯಾಕೆಂತ ಹೇಳಿದರೆ ಒಂದು ತಾಯಿ ಅಂತ ಹೇಳುವ ಒಂದು ಮಮತೆವೇ ಇಲ್ಲದ ಮಕ್ಕಳಾಗಿರ್ಬೋದಲ್ವಾ. ತಾಯಿಯ ಮೇಲೆ ಪ್ರೀತಿ ಇರುವ ಮಕ್ಕಳು ಯಾವತ್ತೂ ಈ ಥರ ಬೇರೆ ಹುಡುಗಿಗೆ ಈ ಥರ ಅನ್ಯಾಯ ಮಾಡಲಿಕ್ಕಿಲ್ಲ ಅಲ್ವಾ. ಅಲ್ಲದಿದ್ದರೆ ಈ ಅತ್ಯಾಚಾರ ಎಲ್ಲ ಆಗ್ತದಲ್ವ, ಅವರಿಗೆಲ್ಲ ತಾಯಿಯ ಮೇಲೇ ಕರುಣೆ ಇರಲಿಕ್ಕಿಲ್ಲ, ಅವರವರ ತಾಯಿಯ ಮೇಲೇ ಕರುಣೆ ಅಂತ ಹೇಳೋದು ಇರಲಿಕ್ಕಿಲ್ಲ ಅಲ್ವಾ. ಅಲ್ಲದಿದ್ದರೆ ಸಂಸ್ಕಾರ ಅಂತ ಹೇಳೋದು ಚಿಕ್ಕಂದಿನಿಂದವೇ ಕಲ್ತಿರ್ಲಿಕ್ಕಿಲ್ಲ. ಒಳ್ಳೆ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳು, ಅಲ್ಲದಿದ್ದರೆ ಒಳ್ಳೆ ತಂದೆ ತಾಯಿ ಸಂಸ್ಕಾರ ಕೊಟ್ಟ ಮಕ್ಕಳು ಯಾವತ್ತೂ ಈ ಥರ ಮಾಡಲಿಕ್ಕೆ ಇಲ್ಲ. ಅದು 100ರಲ್ಲಿ 100%. ಹಾಗೆ ನೀವು ಹೇಳಿದ ಕೂಡಲೇ ಈ ಸಮಾಜ ಏನು ಚೇಂಜ್ ಆಗಲಿಕ್ಕೆ ಹೋಗೋದಿಲ್ಲ, ಈ ಥರ ಘಟನೆಗಳು ಆಗ್ತಾನೇ ಇರ್ತದೆ ಅಲ್ವಾ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಡ್ಲಿದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ, ಹೊಸ ಕುಕ್ಕರಲ್ಲಿ ಇಡ್ಲಿ ಯಾವ ಥರ ಆಗಿದೆ ಅಂತ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.